ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತಕ್ಕೆ ಸಂಬಂಧಪಟ್ಟ ಚಿನ್ನ ಬ್ರಿಟನ್ ದೇಶದಲ್ಲಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಬ್ರಿಟನ್ನಲ್ಲಿ ಭಾರತದಿಂದ ಲೂಟಿ ಮಾಡಿದ ಚಿನ್ನ ತುಂಬಾನೇ ಇದೆ ಬಿಡಿ. ಆದರೆ ನಾವು ಹೇಳ್ತಾ ಇರೋದು ಲೂಟಿ ಮಾಡಿದ ಚಿನ್ನವನ್ನಲ್ಲ, ಬದಲಾಗಿ ಭಾರತ ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಇಟ್ಟಿರುವ ಚಿನ್ನದ ಬಗ್ಗೆ. ಕೆಲವು ತಿಂಗಳ ಹಿಂದೆ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಿಂದ ಭಾರತ ವಾಪಸ್ ತೆಗೆದುಕೊಂಡಿತ್ತು. ಸ್ವಲ್ಪ ಪ್ರಮಾಣದ ಚಿನ್ನ ಇನ್ನೂ ಕೂಡ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿದೆ. ಇದೇ ಚಿನ್ನಕ್ಕೆ ಈಗ ಆಪತ್ತು ಎದುರಾಗಿದೆ. ಯಾವಾಗ ಆಪತ್ತು ಇದೆ ಅನ್ನೋದು ಗೊತ್ತಾಯಿತೋ ಆಗ ಭಾರತ ಅಲರ್ಟ್ ಆಗಿತ್ತು. ಕೂಡಲೇ ಬ್ಯಾಂಕ್ನಿಂದ ಚಿನ್ನ ವಾಪಸ್ ತರೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮಾತ್ರ ಭಾರತಕ್ಕೆ ಸೇರಿದ್ದ ಆ ಚಿನ್ನವನ್ನು ಇಲ್ಲಿವರೆಗೆ ವಾಪಸ್ ಕೊಟ್ಟಿಲ್ಲ. ಇದು ಭಾರತದ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಅತಿ ದೊಡ್ಡ ಬಿಕ್ಕಟ್ಟು ಎದುರಾಗಿದೆ. ಹೀಗಾಗಿ ಬೇರೆ ಬೇರೆ ದೇಶಗಳು ತಾವು ಇಟ್ಟಿದ್ದ ಚಿನ್ನವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿವೆ. ಅಲ್ಲಿಗೆ ಒಂದು ಕಾಲದ ಅತ್ಯಂತ ಸುರಕ್ಷಿತ ಚಿನ್ನದ ಲಾಕರ್ಗಳು ಖಾಲಿ ಆಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ತಾವು ಇಟ್ಟ ಚಿನ್ನ ವಾಪಸ್ ಸಿಗುತ್ತೋ ಇಲ್ಲವೋ ಅನ್ನುವ ಭಯ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ದಿವಾಳಿ ಆಗ್ತಾ ಇದೆಯಾ? ಭಾರತ ಈ ಬ್ಯಾಂಕ್ನಲ್ಲಿ ಚಿನ್ನವನ್ನು ಇಟ್ಟಿದ್ದು ಯಾಕೆ? ಈಗ ಭಾರತದ ಚಿನ್ನ ವಾಪಸ್ ಬಾರದೇ ಇದ್ದರೆ ಕತೆ ಏನು? ಎಷ್ಟು ಪ್ರಮಾಣದ ಭಾರತದ ಚಿನ್ನ ಈ ಬ್ಯಾಂಕ್ನಲ್ಲಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತವನ್ನ ಸ್ವರ್ಣಗಿರಿ ಅಂತ ಒಂದು ಕಾಲದಲ್ಲಿ ಕರಿತಾ ಇದ್ರು. ಅಂದರೆ ಚಿನ್ನದ ನಾಡು ಅಂತ ಅರ್ಥ. ಈ ಮಾತಿಗೆ ತಕ್ಕಂತೆ ಭಾರತದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಚಿನ್ನ ಇದ್ದಿದ್ದು ಕೂಡ ನಿಜ. ವಿಜಯನಗರ ಕಾಲದಲ್ಲಂತೂ ಚಿನ್ನವನ್ನ ಸೇರಿನ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಷ್ಟು ಪ್ರಮಾಣದ ಚಿನ್ನ ನಮ್ಮ ದೇಶದಲ್ಲಿ ಇತ್ತು. ನಮ್ಮಲ್ಲಿರುವ ಸಂಪತ್ತಿನ ಕಾರಣಕ್ಕಾಗಿಯೇ ಪರಕೀಯರ ಕಣ್ಣು ನಮ್ಮ ದೇಶದ ಮೇಲೆ ಬಿದ್ದಿದ್ದು. ಹೀಗೆ ಚಿನ್ನದಿಂದ ಮಿರಮಿರನೆ ಮಿನುಗುತ್ತಿದ್ದ ಭಾರತದ ಮೇಲೆ ದಾಳಿ ಮಾಡಿದ ಪರಕೀಯರು ಭಾರತವನ್ನ ಲೂಟಿ ಮಾಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಅದರಲ್ಲೂ ಬ್ರಿಟಿಷರು ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಚಿನ್ನವನ್ನ ಭಾರತದಿಂದ ದೋಚ್ಕೊಂಡು ಹೋಗಿದ್ರು. ಇದು ಹಳೆ ಕಾಲದ ಚಿನ್ನದ ಕತೆ. ಈಗ ಹೊಸದೊಂದು ಕತೆ ಶುರುವಾಗಿದೆ. ಭಾರತ ಬ್ರಿಟನ್ನಲ್ಲಿ ತನಗೆ ಸೇರಿದ ಚಿನ್ನವನ್ನ ಇಟ್ಟಿತ್ತು. ಕಳೆದ ವರ್ಷದಿಂದ ಹಂತ ಹಂತವಾಗಿ ಅಲ್ಲಿಂದ ಚಿನ್ನವನ್ನ ವಾಪಸ್ ಕೂಡ ತರಿಸಿಕೊಳ್ತಾ ಇತ್ತು. ಹಾಗಂತ ಇದು ಬ್ರಿಟನ್ ಲೂಟಿ ಮಾಡಿದ ಚಿನ್ನ ಅಂತ ಅಂದುಕೊಳ್ಬೇಡಿ. ಲೂಟಿ ಮಾಡಿದ ಚಿನ್ನವನ್ನ ಬ್ರಿಟನ್ನಿಂದ ಭಾರತಕ್ಕೆ ವಾಪಸ್ ಕೊಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ಅಂದು ಬ್ರಿಟಿಷರು ನಮ್ಮಿಂದ ಲೂಟಿ ಮಾಡಿದ್ದ ಬಂಗಾರವನ್ನ ಕೊಡುವ ಹಾಗಿದ್ರೆ ಭಾರತ ಇವತ್ತು ಅಮೆರಿಕಾದ ಅಪ್ಪನಂತಹ ದೇಶವಾಗಿ ಹೊರಹೊಮ್ಮುತ್ತಿತ್ತು. ಭಾರತದಿಂದ ಅಷ್ಟು ಪ್ರಮಾಣದ ಚಿನ್ನ ಲೂಟಿಯಾಗಿತ್ತು. ಆದರೆ ಇದು ಭಾರತವೇ ಬ್ರಿಟನ್ನಲ್ಲಿಟ್ಟಿದ್ದ ಚಿನ್ನ. ಇದೆಲ್ಲ ಸರಿ, ಭಾರತಕ್ಕೆ ಬುದ್ಧಿ ಸರಿ ಇಲ್ವಾ? ಲೂಟಿಕೋರ ದೇಶದಲ್ಲೇ ನಮ್ಮ ಚಿನ್ನವನ್ನು ಯಾಕಿಡಬೇಕಿತ್ತು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಅದಕ್ಕೆ ಮೊದಲು ಉತ್ತರ ಕೊಟ್ಟು ಬಿಡ್ತೀವಿ ಕೇಳಿ. ಚಿನ್ನ ತುಂಬಾನೇ ಬೆಲೆ ಬಾಳುವ ವಸ್ತು. ಅದನ್ನು ನಾವು ಅಸೆಟ್ ರೂಪದಲ್ಲಿ ಇಟ್ಕೊಳ್ತೇವೆ. ನಮ್ಮಲ್ಲಿ ಕೂಡ ತುಂಬ ಪ್ರಮಾಣದ ಚಿನ್ನ ಇದ್ದರೆ ಅದನ್ನು ನಾವು ಬ್ಯಾಂಕ್ಗಳ ಲಾಕರ್ನಲ್ಲಿ ಹೋಗಿ ಇಡ್ತೇವೆ. ವರ್ಷಕ್ಕೊಮ್ಮೆಯೋ ಅಥವಾ ತಿಂಗಳಿಗೊಮ್ಮೆಯೋ ಅದಕ್ಕೆ ಇಂತಿಷ್ಟು ಚಾರ್ಜ್ ಅಂತ ಬೀಳುತ್ತೆ. ಅದನ್ನು ಕಟ್ಟದೆ ಹೋದರೆ ಬ್ಯಾಂಕ್ನವರು ಇಟ್ಕೊಳ್ಳೋದಿಲ್ಲ. ಇದೇ ರೀತಿ ನಮ್ಮ ದೇಶದ RBI ಬಳಿ ಬರೋಬ್ಬರಿ 800 ಟನ್ ಚಿನ್ನ ಇದೆ. ಅದರಲ್ಲಿ 308 ಟನ್ ಚಿನ್ನವನ್ನು RBI ಭಾರತದ ಲಾಕರ್ನಲ್ಲಿ ಇಟ್ಕೊಂಡಿದೆ. ಇನ್ನುಳಿದ 514 ಟನ್ ಚಿನ್ನವನ್ನು ವಿದೇಶದಲ್ಲಿರುವ ಬ್ಯಾಂಕ್ನಲ್ಲಿಟ್ಟಿದೆ RBI. ನಮ್ಮದೇ ದೇಶದಲ್ಲಿ ಎಲ್ಲ ಚಿನ್ನವನ್ನು ಇಟ್ಕೊಂಡ್ರೆ ಸೇಫ್ ಅಲ್ಲ ಅನ್ನುವಂತಹ ಭಾವನೆ ಇಲ್ಲಿವರೆಗೆ RBIಗೆ ಇತ್ತು. ಹೀಗಾಗಿ ಭಾರತದಲ್ಲಿ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ಇಟ್ಕೊಂಡ್ರೆ ಉಳಿದ ಚಿನ್ನ ಬೇರೆ ಬೇರೆ ದೇಶಗಳ ಲಾಕರ್ನಲ್ಲಿ ಭಾರತ ಇಟ್ಟಿತ್ತು. ಕಳೆದ ಒಂದು ವರ್ಷದಿಂದ ದೊಡ್ಡ ಪ್ರಮಾಣದ ಚಿನ್ನವನ್ನು ಭಾರತ ವಾಪಸ್ ಕೂಡ ತರಿಸಿಕೊಂಡಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಇದೇ ರೀತಿ ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಕೂಡ ಭಾರತದ ಚಿನ್ನ ಇತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಲ್ಲಿವರೆಗೆ ಬ್ಯಾಂಕ್ ಆಫ್ ಇಂಗ್ಲೆಂಡನ್ನು ಚಿನ್ನದ ವಿಚಾರಕ್ಕೆ ಜಗತ್ತಿನ ಅತ್ಯಂತ ಸುರಕ್ಷಿತ ಬ್ಯಾಂಕ್ ಅಂತ ಜಗತ್ತು ಕರೀತಾ ಇತ್ತು. ಅಲ್ಲಿ ಚಿನ್ನ ಇಟ್ಟರೆ ತುಂಬಾ ಸೇಫ್ ಅಂತ ಅರ್ಥ. ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ತಮಗೆ ಸೇರಿದ ಚಿನ್ನವನ್ನು ಈ ಬ್ಯಾಂಕ್ನಲ್ಲಿ ಇಡ್ತಾ ಇದ್ರು. ತಮ್ಮ ದೇಶದಲ್ಲಿ ಏನಾದರೂ ದೊಡ್ಡ ಮಟ್ಟದ ತೊಂದರೆ ಆದರೆ ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಸೇಫ್ ಆಗಿ ಇರುತ್ತೆ ಅನ್ನೋದು ಇದರ ಹಿಂದಿನ ಉದ್ದೇಶ. ಆದರೆ ಈಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಚಿನ್ನದ ವಿಚಾರದಲ್ಲಿ ಡೇಂಜರ್ ಆಗಿ ಪರಿಣಮಿಸಿದೆ. ಭಾರತಕ್ಕೆ ತನ್ನ ಚಿನ್ನವನ್ನು ವಿದೇಶದಲ್ಲಿ ಇಡೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನೋದು ಕಳೆದೊಂದು ವರ್ಷದಿಂದಲೇ ಗೊತ್ತಾಗಿತ್ತು. ಹೀಗಾಗಿ ಹಂತ ಹಂತವಾಗಿ ಚಿನ್ನವನ್ನು ವಾಪಸ್ ತರಿಸಿಕೊಂಡಿತ್ತು. ಬ್ಯಾಂಕ್ ಆಫ್ ಇಂಗ್ಲೆಂಡ್ನಿಂದಲೂ ಕೂಡ 214 ಟನ್ ಚಿನ್ನವನ್ನು ವಾಪಸ್ ತರಿಸಿಕೊಳ್ಳಲಾಗಿತ್ತು.
ಒಂದು ಮಾಹಿತಿ ಪ್ರಕಾರ 300 ಟನ್ಗಿಂತಲೂ ಹೆಚ್ಚಿನ ಪ್ರಮಾಣದ ಭಾರತಕ್ಕೆ ಸೇರಿದ ಚಿನ್ನ ಈಗಲೂ ಬ್ರಿಟನ್ ದೇಶದಲ್ಲಿದೆ. ಈ ಹಿಂದೆ ಯಾವುದೇ ದೇಶ ನಮಗೆ ಸೇರಿದ ಚಿನ್ನ ವಾಪಸ್ ಬೇಕು ಅಂತ ವಿತ್ಡ್ರಾ ಮಾಡೋದಕ್ಕೋದ್ರೆ ಜಸ್ಟ್ 1 ಅಥವಾ 2 ದಿನದಲ್ಲಿ ಆ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಾಪಸ್ ಕೊಡ್ತಾ ಇತ್ತು. ಆದರೆ ಈಗ ವಿತ್ಡ್ರಾ ಮಾಡಿ 2 ತಿಂಗಳಾದರೂ ಚಿನ್ನ ವಾಪಸ್ ಸಿಗ್ತಾ ಇಲ್ಲ. ಅಲ್ಲಿಗೆ ಏನೋ ಎಡವಟ್ಟಾಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಬ್ರಿಟನ್ ಬಳಿ ಕೇಳಿದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಉಲ್ಟಪಲ್ಟ ಆಗಿದೆ. ಟ್ರಂಪ್ ತೆರಿಗೆಗಳನ್ನು ಹೆಚ್ಚು ಮಾಡಿರೋದ್ರಿಂದ ಚಿನ್ನ ಸಾಗಣೆ ಮಾಡೋದಕ್ಕಾಗ್ತಾ ಇಲ್ಲ ಅನ್ನುವ ಸಬೂಬು ಹೇಳ್ತಾ ಇದೆ. ಬ್ರಿಟನ್ ಕೊಡ್ತಾ ಇರುವ ಮತ್ತೊಂದು ಕಾರಣದ ಬಗ್ಗೆ ಕೇಳಿದರೆ ನಿಮಗೆ ಖಂಡಿತವಾಗಿಯೂ ನಗು ಬರುತ್ತೆ. ನಮ್ಮಲ್ಲಿ ಕೆಲಸಗಾರರ ಕೊರತೆ ಇದೆ, ನೀವು ಎಲ್ಲರೂ ಒಮ್ಮೆಲೆ ಚಿನ್ನವನ್ನು ವಿತ್ಡ್ರಾ ಮಾಡಿದರೆ ನಮಗೆ ಕಷ್ಟವಾಗುತ್ತೆ, ಚಿನ್ನವನ್ನು ಅಲ್ಲಿಂದ ಹೊರತೆಗೆಯೋದಕ್ಕೆ ಕೆಲಸಗಾರರು ಬೇಕಲ್ವಾ ಅನ್ನುವ ಸಿಲ್ಲಿ ರೀಸನನ್ನು ಬ್ರಿಟನ್ ಕೊಡ್ತಾ ಇದೆ. ಹೀಗೆ ಬ್ರಿಟನ್ ಸಿಲ್ಲಿ ರೀಸನ್ಗಳನ್ನು ಕೊಡ್ತಾ ಇರೋದ್ರಿಂದ ಆತಂಕ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಯಾವೆಲ್ಲ ದೇಶಗಳು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಚಿನ್ನವನ್ನು ಇಟ್ಟಿದ್ದಾವೋ ಆ ಎಲ್ಲ ದೇಶಗಳು ಚಿನ್ನವನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾವೆ. ಹಾಗಾದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಳ್ಳಾಟ ಆಡ್ತಾ ಇದೆಯಾ, ನಮಗೆ ಸೇರಿರುವ ಚಿನ್ನವನ್ನು ಅದು ತನ್ನ ಲಾಭಕ್ಕೆ ಉಪಯೋಗ ಮಾಡ್ತಾ ಇದೆಯಾ ಅನ್ನುವ ಅನುಮಾನಗಳು ಶುರುವಾಗಿದೆ. ಅಥವಾ ಲಾಕರ್ನಲ್ಲಿ ಇಟ್ಟಿದ್ದ ಚಿನ್ನವನ್ನು ಈಗಾಗಲೇ ಬ್ರಿಟನ್ ಉಪಯೋಗ ಮಾಡಿಬಿಟ್ಟಿದ್ಯಾ ಅನ್ನುವ ಪ್ರಶ್ನೆಗಳು ಕೂಡ ಎದ್ದಿವೆ. ಸ್ನೇಹಿತರೆ, ಬ್ಯಾಂಕ್ಗಳು ದಿವಾಳಿಯಾದಂತಹ ಸಂದರ್ಭದಲ್ಲಿ ಜನ ತಮ್ಮ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬೀಳ್ತಾರೆ. ಆದರೆ ಜನ ಠೇವಣಿ ಇಟ್ಟಂತಹ ಹಣವನ್ನು ಆ ಬ್ಯಾಂಕ್ಗಳು ಅದಾಗಲೇ ನುಂಗಿ ನೀರು ಕುಡಿದು ಆಗಿರುತ್ತೆ. ಇದೇ ರೀತಿ ಸಿಚುವೇಶನ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಆಗಿದ್ರೂ ಅಚ್ಚರಿ ಇಲ್ಲ. ಒಂದು ವೇಳೆ ನಮಗೆ ಸೇರಿದ ಚಿನ್ನ ಲಾಕರ್ನಲ್ಲಿ ಇದ್ದಿದ್ದರೆ ಖಂಡಿತವಾಗಿಯೂ 1-2 ದಿನದಲ್ಲಿ ವಾಪಸ್ ಸಿಗ್ತಾ ಇತ್ತು. 2 ತಿಂಗಳಾದರೂ ಚಿನ್ನ ಸಿಗ್ತಾ ಇಲ್ಲ ಅಂದಮೇಲೆ ಏನೋ ಮಿಸ್ ಹೊಡಿತಾ ಇರೋದಂತೂ ನಿಜ. ನಾಳೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಾವು ದಿವಾಳಿಯಾಗಿದ್ದೇವೆ ಅಂತ ಘೋಷಣೆ ಮಾಡಿಬಿಟ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳಿಗೆ ಚೊಂಬೆ ಗತಿ. ಹೀಗಾಗಿ ಈಗಲೇ ಬ್ರಿಟನ್ನ ಹಿಂದೆ ಬಿದ್ದರೆ ಒಳ್ಳೆಯದು. ಇದೆಲ್ಲ ಸರಿ, ಈಗಲೂ ಭಾರತಕ್ಕೆ ಸೇರಿದ ಎಷ್ಟು ಪ್ರಮಾಣದ ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿದೆ ಅಂತ ಕೇಳಿದರೆ ಉತ್ತರ ಬರೋಬ್ಬರಿ 214 ಟನ್. ಹೌದು, 200ಕ್ಕೂ ಹೆಚ್ಚು ಟನ್ ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿದೆ. ಇದರ ಮೌಲ್ಯ 2 ಲಕ್ಷ ಕೋಟಿಗೂ ಹೆಚ್ಚು. ಇಷ್ಟು ದೊಡ್ಡ ಮೊತ್ತದ ಚಿನ್ನ ವಾಪಸ್ ಬಾರದೆ ಹೋದರೆ ಭಾರತ ಏನು ಮಾಡಬಹುದು ಅನ್ನುವ ಬಗ್ಗೆ ಈಗಾಗಲೇ ಚಿಂತನೆಗಳು ಶುರುವಾಗಿದೆ. ಕೆಲವರು ಹೇಳುವ ಪ್ರಕಾರ ಭಾರತದಲ್ಲಿರುವ ಬ್ರಿಟನ್ ಮೂಲದ ಕಂಪನಿಗಳನ್ನು ಫ್ರೀಸ್ ಮಾಡಬಹುದು, ಭಾರತದಲ್ಲಿರುವ ಬ್ರಿಟನ್ಗೆ ಸೇರಿದ ಆಸ್ತಿಯನ್ನು ಕೂಡ ಫ್ರೀಸ್ ಮಾಡಬಹುದು. ಆದರೆ ಇದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮೇಲೆ ಎಷ್ಟರ ಮಟ್ಟಿಗೆ ಒತ್ತಡ ಬೀಳುತ್ತೋ ಗೊತ್ತಿಲ್ಲ. ಈ ರೀತಿ ಮಾಡಿದರೆ ಭಾರತ ಹಾಗೂ ಬ್ರಿಟನ್ ನಡುವಿನ ಸಂಬಂಧ ಕೂಡ ಹದಗೆಡಬಹುದು. ದ್ವಿಪಕ್ಷೀಯ ಸಂಬಂಧದಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆಗಳು ಕೂಡ ಆಗಬಹುದು. ಒಂದಂತೂ ಸತ್ಯ, ಇನ್ನು ಮುಂದೆ ಯಾರೂ ಕೂಡ ಬೇರೆ ದೇಶಗಳನ್ನು ಯಾವ ವಿಚಾರದಲ್ಲೂ ಕೂಡ ನಂಬೋದಕ್ಕೆ ಹೋಗೋದಿಲ್ಲ. ಭಾರತ ಕೂಡ ಒಮ್ಮೆ ನಮ್ಮ ಚಿನ್ನ ವಾಪಸ್ ಬರಲಿ ಅಂತ ಎದುರು ನೋಡ್ತಾ ಇದೆ. ನಿಮ್ಮ ಪ್ರಕಾರ ಭಾರತಕ್ಕೆ ಸೇರಿದ ಚಿನ್ನ ವಾಪಸ್ ಬರಬಹುದಾ? ಕಾಮೆಂಟ್ ಮಾಡಿ.